ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಅರ್ಥಾನುಸಂಧಾನವನ್ನು ನೋಡ್ತಾ ಇದ್ದೀವಿ. ಸಂಕ್ಷಿಪ್ತ ಹೇಳಲು ಕೂಡ ಸ್ವಲ್ಪ ವಿಸ್ತಾರವಾಗಿ ಆಗ್ತಾ ಇದೆ. ಬಹಳ ಸುಂದರವಾದಂಥದ್ದು ಇದು ಸಂಧಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದನ್ನು ಏನು ಸುಂದರವಾದಂಥ ನಾವು ದಿನನಿತ್ಯ ಆಚರಣೆಯಲ್ಲಿ ನಾವು ಹೇಗೆ ಇರಬೇಕು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಸುಂದರವಾಗಿ ದಾಸರು ಕೊಟ್ಟಿದ್ದಾರೆ. ನಿನ್ನೆ 4ನೇ ನುಡಿ ಆಯಿತು, ಇವತ್ತು 5ನೇ ನುಡಿ ನೋಡೋಣ. ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ ಭವ ಸಮುದ್ರ ಆಯಾಸ ಇಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಅಂದರೆ ವಾಸುದೇವನ ಗುಣ ಸಮುದ್ರದು ಅಂದರೆ ಇಲ್ಲಿ ಮುಕ್ತಿಪ್ರದನಾದಂತಹದ್ದು ಸಮಸ್ತ ವ್ಯಾಪ್ತನಾದಂಥ ಭಗವಂತ. ಅವನ ಗುಣ ಸಮುದ್ರ ಅದರಲ್ಲಿ ಅವನು ಗುಣ ಅನಂತಾನಂತ ಗುಣಗಳಿವೆ ಅವನಿಗೆ. ಅಂದರೆ ಸಮುದ್ರದಲ್ಲಿ ನಾವು ನೀರಿನ ಹನಿಯನ್ನು ಎಣಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಭಗವಂತ ಅನಂತಾನಂತ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಮುದ್ರದ ಅಷ್ಟು ದೊಡ್ಡದಾಗಿದೆ. ಇದು ಸಮುದ್ರ ಇನ್ನೂ ಚಿಕ್ಕದಾಯಿತು, ಅದಕ್ಕಿಂತ ವಿಸ್ತಾರವಾದಂಥದ್ದು ಭಗವಂತನ ಅನೇಕ ಗುಣಗಳಿವೆ, ಉತ್ಕರ್ಷವಾದಂಥದ್ದು ಗುಣಗಳಿವೆ. ಈಸಬಲ್ಲವ, ಈಸೋದಂತಂದ್ರೇನು? ಅವನ ಗುಣ ಸಮುದ್ರ ಒಳಗೆ ಈಸಾವ ಅಂತಾರೆ. ಗುಣ ಉತ್ಕರ್ಷವಾಗಿ ಭಗವಂತನ ಉತ್ಕೃಷ್ಟವಾದಂಥದ್ದು ಗುಣಗಳ ಚಿಂತನೆ ಮಾಡಿ ಅದರಿಂದ ಸಂತೋಷ ಪಡೋದು. ಈಗ ನಾನು ಹೇಳಿದ್ನಲ್ಲ, ನಾವು ಅದನ್ನು ಸಂತೋಷ ಪಡಬೇಕು ನಾವು ಅಂತ. ಹಾಗೆ ಸಂತೋಷ ಪಡುವವರು ಇದು ಗುಣ ಉತ್ಕರ್ಷವಾದಂಥ ಗುಣ ಉತ್ಕರ್ಷ ಆಗ್ತದೆ. ನಮ್ಮ ಭಗವಂತನ ಯಾವ ಗುಣಗಳನ್ನು ನಾವು ಚಿಂತನೆ ಮಾಡ್ತೀವೋ ಆ ಗುಣ ನಮ್ಮಲ್ಲಿ ಉತ್ಕರ್ಷ ಆಗ್ತದೆ, ಅದಕ್ಕೆ ಅಭಿವೃದ್ಧಿ ಆಗ್ತದೆ, ಜಾಸ್ತಿ ಆಗ್ತದೆ ಅಂತ. ಸೊ ಈಗ ಯಾರು ಭಗವಂತನ ಗುಣಗಳ ಸಮುದ್ರದಲ್ಲಿ ಈಸಬಲ್ಲವನು ಅಂತಂದ್ರೇನು, ಅವನ ಗುಣಗಳ ಸತತವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅವನಿಗೆ ಭವ ಸಮುದ್ರ ಆಯಾಸವಿಲ್ಲದೆ ದಾಟುವನು. ಅಲ್ಲಿ ಸಂಸಾರ ಎಂಬ ಸಮುದ್ರ ಏನಿದೋ ಅದು ಆಯಾಸವಿಲ್ಲದೆ ದಾಟಿಬಿಡ್ತೀವಿ ಅಂತ. ಅಂದರೆ ಹರಿನಾಮದ ಎಂಬ ಈಸು ಗುರುಡಿಗೆ ಥರ ಇದೆ ಅಂತ. ಅಂದರೆ ಈ ಮೇಲೆಲ್ಲ ಹೇಳಿರಿ ಎಲ್ಲೆಲ್ಲಿ ಯಾವಾಗ ಹರಿನಾಮ ಮಾಡಬೇಕು ಅಂತ. ಸೊ ಅದಕ್ಕೆ ಅವನು ಈಗ ಬರೀ ನಾಮಸ್ಮರಣೆ ಮಾಡಿದರೆ ಪ್ರಯೋಜನ ಇಲ್ಲ, ಅವನ ಗುಣ ಸಮುದ್ರದಲ್ಲಿ ಈಸಬೇಕು. ಅಷ್ಟು ನಾವು ಗುಣ ಉತ್ಕರ್ಷಗಳಲ್ಲಿ ಚಿಂತನೆ ಮಾಡಬೇಕು ನಾವು ಅಂತ ಹೇಳಿ, ಅಂದರೆ ಅದನ್ನೇ ನಮಗೆ ಭಗವಂತನ ಗುಣಗಳ ಚಿಂತನೆ ಮಾಡೋದು ಗುಣ ಚಿಂತನೆ ಸಹಿತವಾಗಿ ಮಾಡಿದಂಥ ಮಾಡಿದಂಥ ನಾಮಸ್ಮರಣೆ ಇರ್ತೀವೋ ಅದು ಈಸುವಾಗೆ ಹೇಗೆ ಬುರುಡಿ ಇರ್ತದಲ್ಲೋ, ಈಸು ಬುರುಡಿ ಅಂತ. ನಾವು ಹಿಂದಕ್ಕೆಲ್ಲ ಈ ಕುಂಬಳಕಾಯಿ ಒಣಗಿಸಿ ಕೊಡ್ತೀವಿ ನಮಗೆ. ನಾವೆಲ್ಲ ಈಸು ಕಲ್ತದ್ದು ಹಾಗೆ. ಅದು ಒಣಗಿದ್ದು ಕುಂಬಳಕಾಯಿ ಹಗ್ಗ ಕಟ್ಟಿ ಟೊಂಕೋತಿದ್ದೆ. ಅದು ನಮ್ಮ ಅದು ಒಂದು ದೊಡ್ಡ ಕುಂಬಳಕಾಯಿಗೆ ನಮ್ಮ ವೇಟ್ ಎತ್ತು ಹಿಡುವಷ್ಟು ಶಕ್ತಿ ಅದಕ್ಕೆ ಇರ್ತದೆ. ಅಷ್ಟು ಒಳಗಡೆ ಗಾಳಿ ಇರ್ತದೆ, ಗಾಳಿಗೆ ಅಷ್ಟು ಶಕ್ತಿ ಇರ್ತದೆ ನೋಡಿ. ಅದು ಒಣಗಿದ ಮೇಲೆ ಒಳಗಡೆದೆಲ್ಲ ಗಾಳಿ ತುಂಬಿಕೊಂಡಿರ್ತದಲ್ಲ. ಅದಕ್ಕೆ ಅದು ಆ ರೀತಿಯಾದಂಥದ್ದು ಭಗವಂತನ ನಾಮಸ್ಮರಣೆ ಇರ್ತದೆ. ಈಸುಗುಡಿ ಥರ ನಮಗೆ ಈ ಭವ ಸಮುದ್ರವನ್ನು ದಾಟಿಸ್ಲಿಕ್ಕೆ ನಮಗೆ ಸಹಾಯವಾಗ್ತದೆ ಅಂತ. ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಆಮೇಲೆ ಶೀಘ್ರದಲ್ಲಿ ಅದು ಬಹಳ ಲಘುನ ಬೇಗವಾಗಿ ನಮಗೆ ಈ ಭವ ಸಮುದ್ರ ದಾಟಿಸ್ಬಿಡ್ತದೆ ಅಂತ. ಮುಂದೆ ಹೇಳ್ತಾರೆ, ಜಗದೊಳಗೆ ಬೇಸರದೆ, ಅದು ಈ ಜಗತ್ತಿನಲ್ಲಿ ಬೇಸರದೆ ದುರ್ವಿಷಯಗಳನ್ನು ಅಭಿಲಾಷೆಯಲ್ಲಿ. ಈ ಜಗತ್ತಿನಲ್ಲಿ ನಮಗೆ ದುರ್ವಿಷಯಗಳು ಬೇಕಾಗ್ತದೆ ಅಂತಂದರೆ ಐಹಿಕವಾದಂತಹ ಸುಖದಲ್ಲಿ ಆಕರ್ಷಣೆ ಬೇಕಾದಷ್ಟಿದೆ. ಅದರಲ್ಲಿ ಅದು ದುರ್ವಿಷಯ ಅದು. ಅಥವಾ ಇನ್ನೊಬ್ಬರದು ಚಾಡಿ ಹೇಳೋದು ಆಗಲಿ, ಅಥವಾ ಇನ್ನೊಬ್ಬರದ್ದು ಏನಾರು ಕೆಟ್ಟದಾದರೆ ಖುಷಿ ಪಡೋದಾಗಲಿ, ಅಥವಾ ಅವಳು ಏಳಿಗೆ ಆದಂತಾರೆ ಅದು ಒಂದು ಕೊಂಕತೆಗೆ ಮಾತಾಡೋದಾಗಲಿ, ಈ ರೀತಿಯಾದಂಥದ್ದು ಮಾಡುವಂಥದ್ದು ಇದೆಲ್ಲ ದುರ್ವಿಷಯ. ಈ ದುರ್ವಿಷಯಗಳಲ್ಲಿ ನಾವು ಅದರಲ್ಲಿ ಚಿಂತನೆ ಮಾಡ್ತಾ ಹೋದರೆ ಅದು ದುರ್ವಿಷಯಗಳ ಅಭಿಲಾಷೆಯಲ್ಲಿ ಇದೇ ಅಭಿಲಾಷೆ ಇರ್ತದೆ ನಮಗೆ. ಇನ್ನೊಬ್ಬರ ಹತ್ರ ದೊಡ್ಡ ಕಾರ್ ಬಂದು ನಾವು ಇನ್ನೊಕ್ಕೆ ದೊಡ್ಡ ಬರಬೇಕು, ಅವ್ರ ಮನೆ ಕಟ್ಸಿ ನಾವು ಇದಕ್ಕೆ ದೊಡ್ಡ ಕಟ್ಟಬೇಕು, ಥರ ಕಾಂಪಿಟೇಷನ್ನು, ಅಸೂಯ ಇದೆಲ್ಲ ದುರ್ವಿಷಯಗಳಲ್ಲ. ಅದರಲ್ಲೇ ಅಭಿಲಾಷೆ ಪಡ್ತೀವಿ ನಾವು ಮಾಡಿ. ಬಳಲುವವ, ಈ ಮಾಡುವಂಥದ್ದು ಬಳಲುವ ಅಂತಂದ್ರೇನು, ಅದೇ ಭಾಳ ದುಃಖಪಟ್ಟು ಬಹಳ ಒಂದು ಮನಸ್ಸಿಗೆ ತಾಪ. ಈಗ ನೋಡಿ
ಈಗ ಬೇರೆಯವ್ರ ಕಡೆ 10 ಸೀರೆ ಇದೆ, ನಮ್ಮ ಕಡೆ ಇದಿದೆ ಅಂತ ಅಂದ್ಬಿಟ್ಟು ಚಿಂತನೆ ಮಾಡ್ತಾ ಮಾಡಿದ್ರೆ ಅದರಿಂದ ಕಷ್ಟ ನಮಗೇನೆ, ಅವ್ರಿಗೇನಾಗೋದಿಲ್ಲ ಕಷ್ಟ. ಅದೇ ಬಳಲು, ಅದನ್ನು ಸತತವಾಗಿ ಕಿರಿಕಿರಿ ಮನಸ್ಸಿಗೆ ಕಿರಿಕಿರಿ ಆಗ್ತದಲ್ಲ, ಅದಕ್ಕೆ ಬಳಲುವುದು ಅಂತ ಹೇಳ್ತಾರೆ. ನಾನಾ ಕ್ಲೇಶಗಳ ಅನುಭವಿ, ಇದರಿಂದ ನಮಗೆ ಮಾನಸಿಕ ತ್ರಾಸು, ಇದೇ ಕ್ಲೇಶಗಳನ್ನು, ಮಾನಸಿಕವಾದಂಥ ಕ್ಲೇಶಗಳು ನಮಗೆ ಆಗ್ತಾ ಇರ್ತದೆ. ಭಕ್ತಿ ಸುಮಾರ್ಗ ಕಾರಣದಲ್ಲಿ ಸುಮಾರ್ಗ ಯಾವುದಿದೆ, ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಸುಮಾರ್ಗ ಯಾವುದು? ನಮಗೆ ಭಕ್ತಿ ಎಂಬುದೇ ಮಾರ್ಗ, ಅದೇ ಸುಮಾರ್ಗ, ಒಳ್ಳೆಯ ಮಾರ್ಗ. ಭಕ್ತಿ ಎಂಬುದೇ ಒಳ್ಳೆಯ ಮಾರ್ಗದಿಂದ ನಾವು ಭಗವಂತನ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು ವಿನಃ ಈ ಐಹಿಕ ಸುಖದಲ್ಲಿ ನಾವು ಆಸೆ ಇಟ್ಕೊಳ್ಳೋದಾಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ನಾವು ದ್ವೇಷ ಅಸೂಯೆ ಮಾಡೋದಾಗಲಿ, ಇದನ್ನು ಇಟ್ಬಿಟ್ರೆ ನಮಗೆ ಭಕ್ತಿ ಮಾರ್ಗ ಸಿಗುವುದೇ ಇಲ್ಲ. ಅದರಿಂದ ನಾವು ಅದರಲ್ಲೇ ಬೆಳ್ಕೊಂಡ್ಬಿಡ್ತೀವಿ. ಅಂದರೆ ಬಿಡ್ತೀವಿ ಅಂತಂದ್ರೇನು, ಬಹಳ ಕಷ್ಟಪಟ್ಬಿಟ್ಟು, ಅದರ ಕಷ್ಟ ಇರೋದಿಲ್ಲ, ಅದು ಕಷ್ಟ ಇಲ್ಲದೇ ಇದ್ರೂ ಅದನ್ನು ಮಾನಸಿಕ ತ್ರಾಸ ಮಾಡಿಕೊಂಡು ನಾವು ಅದನ್ನು ದುಃಖ ಪಡ್ತಾ ಇರ್ತೀವಿ. ಅದಕ್ಕೆ ಅದಕ್ಕೆ ಭಗವಂತನ ಗುಣ ಸಮುದ್ರದಲ್ಲಿ ಈಸಿದರೆ ಈ ಭವ ಸಮುದ್ರ ನಾವು ಸರಿಯಾಗಿ ದಾಟಬಹುದು. ಅದ್ರ ಮಾಡದೇ ಹೋದರೆ ನಾವು ಭಕ್ತಿ ಮಾರ್ಗ ನಮಗೆ ಸಿಗೋದಿಲ್ಲ. ಆಮೇಲೆ ಈ ಯಾವುದು ದುಃಖ ಇರೋದಿಲ್ಲ ಕೂಡ, ಇದ್ದಿದ್ದಿಲ್ಲಂದ್ರೂ ಕೂಡ ಅದು ದುಃಖ ಅಂತ ಅನ್ಕೊಂಡು ನಾವು ಬಹಳ ಕಷ್ಟಪಟ್ಟು ಬಿಡ್ತೀವಿ, ಮಾನಸಿಕ ತ್ರಾಸ ಮಾಡ್ಕೊಂಡ್ಬಿಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾನೆ. ಇನ್ನು 6ನೇ ನೋಡಿ, ಬಹಳ ಸುಂದರವಾದಂಥ ಎಲ್ಲ ವಿಷಯಗಳನ್ನೇ ಇದೆ, ಅದಕ್ಕೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ 6ನೇ ನೋಡಿ, ಸ್ನಾನ ಜಪ ದೇವ ಅರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹಾ ಉಪ ಪುರಾಣ ಕಥೆಗಳ ಕೇಳಿದರೇನು ದಿನದಿ. ಅಂದರೆ ಇದೆಲ್ಲ ನಾವು ಸತ್ಕರ್ಮ ಮಾಡುವಂಥ ಲಕ್ಷಣಗಳು, ಇದೆಲ್ಲ ಸತ್ಕರ್ಮಗಳನ್ನು ಮಾಡ್ತೀವಿ. ಸ್ನಾನ ಜಪ, ಭಗವಂತನ ಪೂಜೆ, ವ್ಯಾಖ್ಯಾನ ಟಿಪ್ಪಣಿ ಓದ್ತೀವಿ, ಪ್ರವಚನ ಕೇಳ್ತೀವಿ ಅಥವಾ ಓದುತ್ತೀವಿ, ಮಾಡ್ತೀವಿ. ಭಾರತ ಮುಖ್ಯ ಅಂತಂದರೆ ಭಾರತನೇ ಮಹಾಭಾರತ ಮುಖ್ಯವಾದಂಥದ್ದು. ಆಮೇಲೆ ಮಹಾಭಾರತನೇ ಮಹಾ ಗ್ರಂಥ ಅದಲ್ಲದೆ ಉಪಪುರಾಣ ಅಂತಾರೆ. ಇಲ್ಲ ಪುರಾಣಗಳನ್ನು 18 ಪುರಾಣಗಳನ್ನು ವೇದವ್ಯಾಸ ಮಾಡಿದರೆ ಅದನ್ನು ಪುರಾಣಗಳನ್ನು, ಕಥೆಗಳ ಕೇಳಿದರೆ ನೀರು ದಿನ, ಪ್ರತಿದಿನ ಸುದ ಕೇಳೋದು ಮಾಡಿದರೆ ಏನು ಪ್ರಯೋಜನ? ಯಾಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದರ್ಪಿಸಿದ ಮಾನವನ. ಅದೇ ನೋಡಿ, ಇಲ್ಲಿ ಪ್ರವಚನ ಹೇಳೋದೆಲ್ಲ ಮಾಡಿದರೂ ಕೂಡ ಅನುಸಂಧಾನ ಇಲ್ಲದೆ ಅದು ವ್ಯರ್ಥ ಅಂತ ಹೇಳ್ತೀವಿ. ಇಷ್ಟೆಲ್ಲ ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಆಗೋದಿಲ್ಲ? ಇದನ್ನು ಜ್ಞಾನಪೂರ್ವಕವಾಗಿ ಕರ್ಮೇಂದ್ರಿಯಗಳಿಂದ ಮಾಡಿದಂತಹ ಕರ್ಮಗಳನ್ನು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಆ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ, ಅದೇ ಒಂದು ಪೂಜೆ ಮಾಡೋದು. ನಾವು ಊಟ ಮಾಡೋದೊಂದು ಯಜ್ಞ, ಒಂದು ನೈವೇದ್ಯಕ್ಕೆ ಇಡೋದಂಥ ಅದೊಂದು ಪೂಜೆ. ಈಗ ನಮ್ಮ ಮನೆಯಲ್ಲಿರೋಂತಹ ಎಲ್ಲ ವ್ಯಕ್ತಿಗಳನ್ನು ನಾವು ಸೇವೆ ಮಾಡ್ತೀವಿ, ಅದಕ್ಕೊಂದು ಪೂಜೆ. ಅತಿಥಿಗಳು ಸತ್ಕಾರ ಮಾಡ್ತೀವಿ, ಅದೊಂದು ಪೂಜೆ. ಪ್ರತಿಯೊಂದು ಕರ್ಮಗಳನ್ನು ನಾವು ಭಗವಂತನ ಪೂಜೆ ಅಂತ ಭಗವಂತನಿಗೆ ಅರ್ಪಣೆ ಮಾಡದೆ ಹೋದರೆ ಇಂಥ ಮಾನವನು ಇಲ್ಲೆಲ್ಲ ಜಪ ಪಾರಾಯಣ ಪುರಾಣ ಹೇಳೋದು ಎಲ್ಲ ಮಾಡಿದ್ರೆ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆಯಿಂದ ಭಗವಂತನ ಸ್ಮರಣೆ ಬರಬೇಕು, ಅದೇ ನಾಮಸ್ಮರಣೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 7ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ದೇವಗಂಗೆಯುಳ್ಳವಗೆ ದುರಿತಾವಳಿಗೆ ಉಂಟೆ ವಿಚಾರಿಸೆ, ಪಾವುಗಳ ಭವಯುಂಟೆ ವಿಹಗಾಧಿಪನ ಮಂದಿರದಿ. ಅಂದರೆ ಇಲ್ಲಿ ಎಲ್ಲಿ ಹಾವುಗಳ ಮನೆ ಇರ್ತದೆ ಅಲ್ಲಿ ಗರುಡ ಬಂದುಬಿಟ್ರೆ ಅಲ್ಲಿ ಹಾವು ಓಡೋಗ್ಬಿಡ್ತದೆ. ಗರುಡಕ್ಕೆ ಕಂಟ್ರೋಲ್ ಮಾಡೋದು, ಹಾವಿಗಳಿಗೆ ಕಂಟ್ರೋಲ್ ಮಾಡೋದು ಶಕ್ತಿ, ನಾಶ ಮಾಡೋಂಥ ಶಕ್ತಿ ಗರುಡನಿಗೆ. ಸೊ ಗರುಡ ಬಂದುಬಿಟ್ರೆ ಹಾವಿನ ಭಯ ನಮಗಿರುವುದಿಲ್ಲ. ಅದೇ ರೀತಿಯಾಗಿ ನಾವು ಈಗ ಈ ದೇವಗಂಗೆ ಇರ್ತದೆ, ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿಬಿಟ್ರೆ ಪಾಪಗಳು ಬರ್ತಾವೆ, ಪಾಪಗಳು ಹೋಗ್ತವೆ. ಸೊ ಪಾಪದ ಭಯ ನಮಗಿಲ್ಲ. ಯಾವ ರೀತಿಯಾಗಿ ಗರುಡ ಪಕ್ಷಿ ಬಂದುಬಿಟ್ರೆ ನಮಗೆ ಹಾವಿನ ಭಯ ಇಲ್ಲ. ಅದೇ ರೀತಿಯಾಗಿ ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೇ ಕರ್ತು ಎಂದು ಅರಿದಾವ ಕರ್ಮವು ಮಾಡಿದರೂ ಲೇಪಿಸವು ಕರ್ಮಗಳ. ಅಂದರೆ ಇಲ್ಲಿ ಹಿಂದಿನ ನುಡಿಯಲ್ಲಿ ಅದೆಲ್ಲ ನಾವು
ಧರ್ಮಕರ್ಮ ಮಾಡಿದ್ರು ಕೂಡ ಭಗವಂತನ ಚಿಂತನೆ ಮಾಡದೇ ಹೋದರೆ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲೇನು ಹೇಳ್ತಾ ಇದ್ದಾರೆ, ಇವಾಗ ಅದರದ್ದು ನಮಗೆ ಪಾಪಗಳ ಭಯ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಭಯ ಇಲ್ಲ ನಮಗೆ? ಜೀವ ಕರ್ತೃತ್ವವನ್ನು ಮರೆದು, ಅಂದರೆ ಈ ಎಲ್ಲ ಮಾಡೋಂಥ ಕರ್ಮಗಳನ್ನ ಜೀವ ಮಾಡ್ತಾನೆ, ಜೀವನಿಗೆ ಕರ್ತೃತ್ವ ಇದೆ ಅನ್ನೋದನ್ನು ಅದು ಮರ್ತು ಬಿಡಬೇಕು ಅಂತಾರೆ. ಭಗವಂತ ಮಾಡಿಸ್ತಾನೆ ಅಂತ ಹೇಳಬೇಕು. ಮರೆದು ಪರಾವರೇಶನೇ, ಅಂದರೆ ಲಕ್ಷ್ಮೀಗೇನೆ ಈಶನಾದಂಥ ಭಗವಂತ, ಅವರ ಈಶ ಅಂದರೆ ಲಕ್ಷ್ಮೀದೇವಿನ ಈಶ ಭಗವಂತ, ಅದಕ್ಕೆ ಪರಾವರೇಶ. ಪರ ಅಂತಂದರೆ ಲಕ್ಷ್ಮೀದೇವಿ, ಅವಳಿಗಿಂತ ಶ್ರೇಷ್ಠ ಅವನಿಗೆ ಈಶ, ಅದಕ್ಕೆ ಪರಾವರೇಶನೇ ಭಗವಂತ. ಇದು ಈಶ ಕರ್ತೃವೆಂದು ಅರಿದು ಭಗವಂತನೇ ಕರ್ತ ಅಂತ ತಿಳ್ಕೊಂಡು ಕರ್ಮವ ಮಾಡಿದರು. ಎಲ್ಲ ಈ ರೀತಿಯ ಕರ್ಮ ಮಾಡಿದರೆ ಲೇಪಿಸವು ಕರ್ಮಗಳು, ಅಂದರೆ ಕರ್ಮದ ಲೇಪನೆ ಆಗುವುದಿಲ್ಲ. ಕರ್ಮದ ಲೇಪನೆ ಆಗುವುದಿಲ್ಲ ಅರ್ಥನೇನು? ಪಾಪಗಳ ಲೇಪನೆ ಆಗುವುದಿಲ್ಲ. ಪುಣ್ಯಗಳನ್ನು ಆದರೆ ಪುಣ್ಯದಲ್ಲಿ ಕೂಡ ಈಗ ಐಹಿಕ ಪುಣ್ಯ ನಮಗೆ ಮೋಕ್ಷಕ್ಕೆ ಅಡ್ಡಿ. ಅದಕ್ಕೆ ನಮಗೆ ಲೇಪಿಸವು ಕರ್ಮಗಳು ಅಂತಂದ್ರೆ ಏನು? ಈ ಪುಣ್ಯ ಕರ್ಮಗಳನ್ನ ಸಮರ್ಪಣೆ ಭಗವಂತ ಮಾಡಿದರೆ ಅದು ಮೋಕ್ಷ ಸಾಧನೆ ಆಗ್ತದೆ. ಸಮರ್ಪಣೆ ಮಾಡದೇ ಹೋದರೆ ಅದು ಪುಣ್ಯಕರ್ಮದ ಪುಣ್ಯ ಅಂತ ಕೊಡಲೇಬೇಕು, ಅದು ಕೊಡ್ತಾನೆ. ಸೊ ಹೀಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಯಾವ ಭಯನೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಗಂಗೆ ಸ್ನಾನ ಮಾಡಿದರೆ ಪಾಪದ ಭಯ ಇಲ್ಲ, ಆಮೇಲೆ ಗರುಡ ದೇವರು ಬಂದುಬಿಟ್ರೆ ನಮಗೆ ಸರ್ಪದ ಭಯ ಇಲ್ಲ, ಆಮೇಲೆ ಅದೇ ರೀತಿಯಾಗಿ ಜೀವ ಕರ್ತ ಅಲ್ಲ ಅಂತ ಮರೆತು ಬಿಡಬೇಕು. ನಾನೇ ಕರ್ತ ಅಲ್ಲ, ಭಗವಂತನೇ ಕರ್ತ ಅಂತಂದ ಮೇಲೆ ನಮಗೆ ಪಾಪಗಳ ಭಯ ಇಲ್ಲ, ನಮ್ಮ ಪಾಪದ ಭಯದ ಲೇಪ ನಮಗೆ ಆಗುವುದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನೋಡಿ, ಇನ್ನು 8ನೇ ನೋಡಿ, ಏನು ಮಾಡುವ ಪಾಪ ಪುಣ್ಯಗಳನ್ನು ನಾನೇ ಮಾಡುವೆನ್ನು ಅದುಮನು, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ ಮಾನವನು ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸದಾನುರಾಗದಿಂದೆನೆದು ಸುಖಿಸುವನೇ ನರೋತ್ತಮನು. ನಾವು ಏನೇನು ಕರ್ಮಗಳನ್ನು ಮಾಡ್ತೀವೋ ಅದನ್ನು ನಾನೇ ಮಾಡ್ತೀನಿ ಅಂತನ್ನೋದನ್ನು ಇದು ಅಧಮ ಜೀವ ಅಂತ ಹೇಳ್ತಾರೆ. ನಾನೇ ಮಾಡ್ತಾ ಇದ್ದೀನಿ, ನಾವೇ ಎಷ್ಟೋ ಸರಿ ನಾವು ಹೇಳ್ತೀವಿ ಭಗವಂತ ಮಾಡಿಸ್ತಾನೆ ಅಂತ ಮೇಲ್ಗಡೆ ಹೇಳ್ತೀವಿ, ಒಳಗಡೆ ನಾನೇ ಮಾಡೀನಿ ಅಂತ ಇರ್ತದೆ. ಸೊ ಇದು ಏನು ಮಾಡೋದೆಲ್ಲ ಏನು ಪಾಪ ಕರ್ಮಗಳಲ್ಲಿ ಪುಣ್ಯ ಕರ್ಮಗಳಲ್ಲಿ ಎಲ್ಲ ನಾನೇ ಮಾಡೀನಿ ಅಂತ ಯಾರು ಯೋಚನೆ ಮಾಡ್ತಾರೋ ಅವನು ಅಧಮ ಯೋಗ್ಯತೆ ಅಂತ ಇದು ಮಾನವ ಅಂತ ಹೇಳ್ತಾರೆ. ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ. ಇನ್ನು ಮಧ್ಯಮ ಜೀವರೇನು ಹೇಳ್ತಾರೆ, ಪಾಪ ಕರ್ಮಗಳನ್ನ ನಾ ಮಾಡಿದ್ದು, ಪುಣ್ಯ ಕರ್ಮಗಳನ್ನ ಭಗವಂತ ಮಾಡಿಸಿದ್ದಾನೆ ಅಂತ, ಅವನು ಮಧ್ಯಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎರಡೂ ದ್ವಂದ್ವಕ್ಕೆ ಶ್ರೀನಿವಾಸ ಕರ್ತೃ, ಅಂದರೆ ಪಾಪ ಕರ್ಮಗಳಲ್ಲಿ ಪುಣ್ಯ ಕರ್ಮಗಳಲ್ಲಿ ಎರಡೂದಕ್ಕೂ ಭಗವಂತನೇ ಮಾಡಿಸ್ತಾ ಇದ್ದಾನೆ, ಅವನೇ ಕರ್ತ ಅಂತೂ ಸದಾನುರಾಗದಿ ನೆನೆದು, ಸತತವಾಗಿ ಭಗವಂತನೇ ಕರ್ತ, ಅವನೇ ಮಾಡಿಸ್ತಾನೆ ಅಂತ ಸತತವಾಗಿ ಚಿಂತನೆ ಮಾಡಿದರೆ, ನೆನೆದು ಅಂತಲೂ ಈ ಒಂದು ಅಕ್ಕಿನ ಹಾಕಿದ್ರೆ ಸತತ ನೀರಲ್ಲೇ ಇಟ್ಬಿಟ್ಟಿರ್ತೀವಿ. ಅದೇ ರೀತಿಯಾಗಿ ನೆನೆಯುವಂಥದ್ದು ಈ ಭಗವಂತನ ನಾಮಸ್ಮರಣೆ ಸತತವಾಗಿ ನಮ್ಮ ಹೃದಯದಲ್ಲಿ ನೆನೆಯಬೇಕು, ಅದು ಉಳಿಬೇಕು ಅಂತ ಅರ್ಥ. ತುಂಬ ಹೊತ್ತು ಉಳಿಬೇಕು ಅಂತ. ನೆನೆದು ಸುಖಿಸುವನೇ ನರೋತ್ತಮನು. ಇಂಥ ಚಿಂತನೆ ಯಾರು ಮಾಡ್ತಾರೋ ಅವನೇ ನರೋತ್ತಮ. ಅದರಿಂದ ಎಲ್ಲದಕ್ಕೂ ಎಲ್ಲ ಕರ್ಮಗಳನ್ನು ಭಗವಂತನೇ ಕಾರಣ, ಅವನೇ ಮಾಡಿಸ್ತಾ ಇದ್ದಾನೆ ನಮ್ಮ ಕರ್ಮಾನುಸಾರವಾಗಿ ಅಂತ ಈ ಚಿಂತನೆಯನ್ನು ಮಾಡ್ತಾನೆ. ಅವನೇ ಸುಖವಾಗಿ ಇರ್ತಾನೆ, ಅವನೇ ಉತ್ತಮನು ಅಂತಾರೆ. ಸಮಸ್ತ ಸಾತ್ವಿಕರಲ್ಲೇ ಶ್ರೇಷ್ಠ. ಅದೇ ಇಲ್ಲಿ ಇವರು ಸಮಸ್ತ ಸಾತ್ವಿಕರಲ್ಲೇ ಶ್ರೇಷ್ಠ ಅಂತ ಅನ್ಸ್ಕೊಳ್ತಾನೆ. ಅದೇ ಇಲ್ಲಿ ಭೂಸುರರು ಅಂತ ಕೂಡ ಕೆಲವು ಕಡೆ ಬಂದಿದೆ. ಅಂತಾರೆ ದೇವತೆಗಳ ಸಮಾನ ದೇವರ ಸಮಾನ ಆಗೋದಿಲ್ಲ. ಆದರೆ ದೇವತೆಗಳೇ ಹೇಗೆ ಒಂದು ಭಗವಂತ ಸೇವೆ ಮಾಡಿ ಸಂತೋಷವಾಗಿರ್ತಾರೆ, ಹಾಗೆ ಕೂಡ ಸಂತೋಷವಾಗಿ ಮಾನವ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಾವು ದಿನನಿತ್ಯ ನೋಡಿ ಎಷ್ಟು ಸುಂದರವಾದಂಥದ್ದು ನಾನು ನಿಜವಾಗ್ಲೂ ಹೇಳುವಾಗ ಭಾಳ ಎಂಜಾಯ್ ಮಾಡ್ತಾ ಇದ್ದೀನಿ. ಇದು ನಾವು ಹೇಗೆ ಇರಬೇಕು ಅಂತ ಎಷ್ಟು ಸುಂದರವಾಗಿ ಜಗನ್ನಾಥ ಕೊಟ್ಟಿದ್ದಾರೆ. ನಾವೇ ಧನ್ಯರು. ಇದನ್ನು ಗುರುಗಳು ನಮ್ಮ ಅನುಗ್ರಹ ಮಾಡಲಿ, ನಮ್ಮ ಆಚರಣೆಯಲ್ಲಿ ಇಳೀಲಿ ಅಂತ ಅವ್ರಿಗೆ ನಾವು ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿ ಪ್ರೇರಣೆ ಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ.